ಕೊಡಗಿನಲ್ಲಿ ಆನೆ ಮಾನವ ಸಂಘರ್ಷಕ್ಕೆ ಕೊನೆಯೇ ಇಲ್ಲದಂತಾಗಿದೆ. ವರ್ಷಪೂರ್ತಿ ಕಾಡಾನೆ ಹಾವಳಿಯಿಂದ ಸಾವು ನೋವು ನಷ್ಟ ಸಂಭವಿಸುತ್ತಿದೆ. ಸಿದ್ದಾಪುರದ ಶಿಲ್ಪಿ ಎಸ್ಟೇಟ್ನಲ್ಲಿ ಶುಕ್ರವಾರ ಬೆಳಗ್ಗಿನ ಜಾವ ಕೆಲಸಗಾರರ ಮೇಲೆ ಒಂಟಿ ಸಲಗವೊಂದು ದಾಳಿಗೆ ಮುಂದಾಗಿದ್ದು, ಅದೃಷ್ಟವಶಾತ್ ಎಲ್ಲರೂ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಗಾರೆ ಕೆಲಸ, ತೋಟ ಕೆಲಸಕ್ಕೆಂದು ಸುಮಾರು 15 ಮಂದಿ ಕಾರ್ಮಿಕರು ಬೆಳಗ್ಗೆ 8:30 ಸುಮಾರಿಗೆ ಎಸ್ಟೇಟ್ ದಾರಿಯಲ್ಲಿ ಹೋಗ್ತಿದ್ದಾಗ ಏಕಾಏಕಿ ಕಾಡಾನೆಯೊಂದು ಪ್ರತ್ಯಕ್ಷವಾಗಿದೆ. ಈ ವೇಳೆ ಸ್ಥಳೀಯ ಕಾರ್ಮಿಕರೆಲ್ಲ ಎದ್ದು ಬಿದ್ದು ಓಡಿ ತಪ್ಪಿಸಿಕೊಂಡಿದ್ದಾರೆ. ಗಾರೆ ಕೆಲಸಕ್ಕೆಂದು ಬಾಗಲಕೋಟೆಯಿಂದ ಬಂದಿದ್ದ 30ರ ಪ್ರಾಯದ ಪರಮಾನಂದ್, ತೋಟ ಕಾರ್ಮಿಕರಾದ 42ರ ಪ್ರಾಯದ ರಘು ಎಂಬವರು ಕಾಡಾನೆಯಿಂದ ತಪ್ಪಿಸಿಕೊಂಡು ಓಡುತ್ತಿದ್ದಾಗ ಬಿದ್ದು ಗಾಯಗೊಂಡಿದ್ದಾರೆ. ಪರಮಾನಂದ್ ಎದೆಯ ಮೇಲೆ ಕಾಡಾನೆ ಕಾಲಿಟ್ಟಿರೋದಾಗಿ ಹೇಳಿಕೊಂಡಿದ್ದು, ಶರ್ಟ್ ಮೇಲಿನ ಹೆಜ್ಜೆ ಗುರುತು ತೋರಿಸಿದ್ದಾರೆ. ಇಬ್ಬರಿಗೂ ಸಿದ್ದಾಪುರ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ಕೊಡಿಸಿ ಮಡಿಕೇರಿಯ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ನಡ್ಕೊಂಡು ಹೋಗ್ತಾ ಇದ್ವಿ, ಸಡನ್ನಾಗಿ ಎದ್ದು ಮೇಲೆ ಬಂದು ಅಟ್ಯಾಕ್ ಮಾಡಿ ಒಂದೇ ನಾವು ಓಡಿಸ್ಕೊಂಬಂತು. ಮತ್ತು ಸೈಡ್ ಹೋಗ್ತಾ ಇದ್ದೆ, ಕಾಲು ಜಾರಿ ಅದ್ರ ಕೆಳಗೆ ಬಿದ್ದುಬಿಟ್ಟು ಅದು ಹೋಗಾಡಿತ್ತು. ನಾನು ಎದೆ ಮೇಲೆ ಕಾಲಿಟ್ಟು ಮತ್ತು 15 ಜನ ಎಲ್ಲ ಓಡಿದೆ, ಹತ್ತಾಯ್ತು ಓಡಾಡಿದ್ವಿ. ನಾವು ಬೆಳಿಗ್ಗೆ ಆಲ್ಮೂರ್ದೊಂದು ಕಂಪ್ಲೇಂಟಿಗೆ ಹೋಗ್ತಾ ಇದ್ವಿ. ಆ್ಯಕ್ಚುಲಿ ಶಿಲ್ಪಿ ಎಸ್ಟೇಟ್ಲಿ ಈ ಥರ ಆನೆ ಲೇಟಾಗಿ ಬಿದ್ದಿದೆ ಅಂತ ಹೇಳಿದ್ರು. ತಕ್ಷಣ ಅವ್ರಿಗೆ ಬಂದು ಅಲ್ಲಿ ಫಸ್ಟ್ ಏಡ್ ಮಾಡಿ ಎಕ್ಸ್ರೇ ಮಾಡಿಸ್ಬೇಕು, ಕಾಲಿಗೆ ತೋರಿಸ್ಬೇಕು ಅಂತೇಳಿ ಇಲ್ಲಿ ಮಡಿಕೇರಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಸೈಡ್ ಬಿದ್ದುಬಿಟ್ಟೆ ನಾನು ಈ ಕಡೆ ಓಡಿದೆ ಅಂತೇಳಿ ಹೇಳಿದ್ರು. ಅವ್ರ ಜೊತೆ 15 ಜನರು ಇದನ್ನು ತೆಗೆಸಿದ್ರು. ಅವರಲ್ಲಿ ಕಿರ್ಸ್ಕೊಂಡಿದ್ದಾರೆ, ಟೈಮಲ್ಲಿ ಬಿಟ್ಟು ಓಡಿದ್ರು. ಡಾಕ್ಟರ್ ಕಂಡೀಷನ್ ನೋಡಿ ಎಕ್ಸ್ರೇ ಮಾಡಲಿಕ್ಕೆ ಇದ್ದಾರೆ, ಅದು ಜಸ್ಟ್ ಪೇನ್ ಇದೆ, ಎಕ್ಸ್ರೇ ಮಾಡ್ತಾ ಇದ್ದಾರೆ. ಮಾಡಿ ಆದಮೇಲೆ ಟ್ರೀಟ್ಮೆಂಟ್ ಕೊಡ್ತಾರೆ. ಈ ವೇಳೆ RRT ಸಿಬ್ಬಂದಿ ಅಚ್ಚಯ್ಯ, ವಾಚರ್ ಸುನಿಲ್ ಇದ್ದರು.